ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸುಮಾರು 11 ಸರ್ಕಾರಿ ಬ್ಯಾಂಕ್ಗಳು ಸೇರಿ 10,000ಕ್ಕಿಂತ ಹೆಚ್ಚು ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಒಂದು ಖುಷಿಯ ಒಂದು ವಿಷಯ ಏನಂದ್ರೆ, ಈ ಒಂದು 10,000 ಒಂದು ಹುದ್ದೆಗಳಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಸಪರೇಟ್ ಆಗಿ ಬಹಳ ಒಂದು ಉತ್ತಮವಾಗಿರುವಂತಹ ಒಂದು ಪೋಷಣ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದು, ಈ ಒಂದು 11 ಬ್ಯಾಂಕ್ಗಳಲ್ಲಿ ತಾವು ಯಾವುದೇ ಒಂದು ಬ್ಯಾಂಕ್ ತಾವು ಅಪ್ಲೈನ ಮಾಡಿದ್ರೆ ಆರಾಮಾಗಿ ನಮ್ಮ ಒಂದು ಕನ್ನಡ ಭಾಷೆಯಲ್ಲೇ ತಾವು ಪರೀಕ್ಷೆಯನ್ನ ಬರೆಯುವುದಕ್ಕೂ ಕೂಡ ಇಲ್ಲಿ ಒಂದು ಅವಕಾಶ ಸಹ ಇಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಜಾಬ್ ಲೊಕೇಶನ್ ಕೂಡ ನಮ್ಮ ಒಂದು ಕರ್ನಾಟಕ ಒಂದು ರಾಜ್ಯದಲ್ಲೇ ಇರುತ್ತೆ. ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ IBPS ಮೇಲೆ ಒಂದು ಕ್ಲರ್ಕ್ ನ ಮೇಲೆ ಇಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದು, ನಮ್ಮ ಒಂದು ಕರ್ನಾಟಕದಂತಹ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಇಲ್ಲಿ ಒಂದು ಅಪ್ಲೈನ ಮಾಡಬಹುದು. ಸೊ ಬನ್ನಿ, ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಸಹ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು IBPS ನ ಒಂದು ಕ್ಲರ್ಕ್ ಮೇಲೆ ರಿಲೀಸ್ ಮಾಡಿರುವಂತಹ ಒಂದು ಹುದ್ದೆಗಳ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಸುಮಾರು 74 ಒಂದು ಪೇಜ್ ನ ಒಂದು ಸಂಪೂರ್ಣವಾಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಒಂದು ಸಿಂಪಲ್ ಆಗಿ ಒಂದು ಅರ್ಥ ಮಾಡಿಸೋದಕ್ಕೆ ಈ ರೀತಿಯಾಗಿರುವಂತಹ ಒಂದು ಏನೋ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಆಗಿರ್ಬೋದು, ಯಾವ ರೀತಿ ತಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ಮತ್ತು ತಮ್ಮ ಒಂದು ಏಜ್ ಲಿಮಿಟ್ ಯಾವ ರೀತಿ ಇರುತ್ತೆ, ತಮ್ಮ ಒಂದು ಸಂಬಳ, ಇದರ ಒಂದು ಏನೋ ಒಂದು ಕೀ ಪಾಯಿಂಟ್ಸ್ ಅನ್ನ ಮಾತ್ರ ಇಲ್ಲಿ ಒಂದು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ತಾವೇನಾದ್ರೂ ಒಂದು ನೋಟಿಫಿಕೇಶನ್ ಮುಖಾಂತರ ತಾವೇನಾದ್ರೂ ಓದಕ್ ಹೋದ್ರೆ ಬಹಳ ಒಂದು ಸಮಯ ತಗೊಳ್ಳುತ್ತೆ. ತಮ್ಮ ಗಮನವಿರಲಿ, ಈ ಒಂದು ಚಾನಲ್ ಮುಖಾಂತರ ಶೇರ್ ಮಾಡುವಂತಹ ಪ್ರತಿ ಒಂದು ವೇಕೆನ್ಸಿಯ ಒಂದು ಅಪ್ಡೇಟ್ ನಾವು ಕೊಡುವ ಮುಂಚೆ ಮೊದಲು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತೋರಿಸಿ ನಂತರ ನಾವು ಏನೋ ಒಂದು ಮಾಹಿತಿಯನ್ನು ನಾವು ಕೊಡೋಕೆ ಹೋಗ್ತೀವಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ಮಾಹಿತಿಯನ್ನು ನಾವು ಕೊಡುವುದಿಲ್ಲ. ಸೊ ಆ ಒಂದು ಉದ್ದೇಶದಿಂದ ನಮ್ಮ ಒಂದು ಕರ್ನಾಟಕದಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ, ಆದಷ್ಟು ಈ ಒಂದು ಚಾನಲ್ ತಾವು ಸಪೋರ್ಟ್ ಅನ್ನ ತೋರಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ತಾವು ಮಾಡ್ಕೋಬಹುದು. ಮೊದಲನೇದಾಗಿ ಇದರ ಒಂದು IBPS ಕ್ಲರ್ಕ್ ರಿಕ್ರೂಟ್ಮೆಂಟ್ 2025 ಬಗ್ಗೆ ಮಾತಾಡಕ್ ಹೋದ್ರೆ ಇದರ ಬಗ್ಗೆ ಬಹಳ ಒಂದು ಮುಖ್ಯವಾಗಿ ಇಂಪಾರ್ಟೆಂಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು, 1/8/2025 ನಿನ್ನೆನೆ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದು. ಈ 1/8/2025ಕ್ಕೆ ತಾವೇನೋ ಒಂದು ಆನ್ಲೈನ್ ಅಲ್ಲಿ ಅಪ್ಲೈನ ಮಾಡಕ್ಕೆ ಇಲ್ಲಿ ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ನೋಡಬಹುದು 21 ಆಗಸ್ಟ್ 2025 ಇದರ ಲಾಸ್ಟ್ ಅಂಡ್ ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಹಾಗೆ ಇದರ ಒಂದು ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ನ ತಾವು ಒಂದು ಸಲ ತಾವು ಗಮನಿಸಬಹುದು ಸ್ನೇಹಿತರೆ, ಸುಮಾರು 10,277 ಒಂದು ಪೋಸ್ಟ್ ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದಾರೆ. ಓಕೆನಾ, ಸುಮಾರು 11 ಒಂದು ಗವರ್ನಮೆಂಟ್ ಬ್ಯಾಂಕ್ ಗಳಿಂದ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನೋದು ಮಾಡಿದ್ದಾರೆ. ತಾವು ನೋಡಬಹುದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಇಂಡಿಯನ್ ಓವರ್ಸೀಸ್, UCA ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಈ ರೀತಿಯಾಗಿರುವಂತಹ ಒಂದು 11 ಬ್ಯಾಂಕ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ತಮಗೆ ಯಾವ ಒಂದು ಬ್ಯಾಂಕ್ ಗೆ ತಾವು ಅಪ್ಲೈನ ಮಾಡಬೇಕು ಅಂದ್ಕೊಂಡಿದ್ದೀರಿ ಆ ಒಂದು ಬ್ಯಾಂಕ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವು ಆರಾಮ್ಸೆ ತಾವು ಏನೋ ಒಂದು ಅಪ್ಲೈನ ಮಾಡಬಹುದು. ಈ ಒಂದು 10,277 ಒಂದು ಪೋಸ್ಟ್ ಏನಿದಾವೆ ಇದು ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಹುದ್ದೆ ಆಗಿರುತ್ತೆ. ಓಕೆನಾ, ಪ್ರತಿಯೊಂದು ರಾಜ್ಯ ಕಡೆಯಿಂದನೂ ಕೂಡ ಇಲ್ಲಿ ಒಂದು ಅಪ್ಲೈನ ಮಾಡಬಹುದು. ಈವನ್ ನಮ್ಮ ಒಂದು ಕರ್ನಾಟಕದ ರಾಜ್ಯದ ಕೂಡ ಇಲ್ಲಿ ಒಂದು ಅಪ್ಲೈನ ತಾವು ಮಾಡಬಹುದು. ಇದರ ಒಂದು ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡೋದು ನೋಡಬಹುದು, ಅಕ್ಟೋಬರ್ 2025 ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಇರುತ್ತೆ. ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ಮಾತಾಡೋದು ಸ್ನೇಹಿತರೆ ನೋಡಬಹುದು, ಎನಿ ಗ್ರಾಜುಯೇಟ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ ದ IBPS ಕ್ಲರ್ಕ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ತಾವೇನಾದ್ರೂ ಯಾವುದಾದ್ರೂ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು ಏನೋ ಒಂದು BSc ಆಗಲಿ, BCom, BA, BBA, ಇಂಜಿನಿಯರಿಂಗ್ ಕೇವಲ ಒಂದು ಡಿಗ್ರಿನ ತಾವು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅದರಲ್ಲೂ ಕೂಡ ಇಲ್ಲಿ ನೋಡಬಹುದು 21 ಆಗಸ್ಟ್ ನ ಒಂದು ಒಳಗಡೆ ತಮ್ಮ ಒಂದು ಡಿಗ್ರಿ ಏನೋ ಒಂದು ಕಂಪ್ಲೀಟ್ ಆಗಿರಬೇಕು ಅಥವಾ ಒಂದು ರಿಸಲ್ಟ್ ಏನೋ ಒಂದು ಅನೌನ್ಸ್ ಆಗಿದ್ರೆ ತಾವು ಕೂಡ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತೀರ. ಅದರ ಒಂದು ಜೊತೆಗೆ ತಾವು ನೋಡಬಹುದು, ಕಂಪ್ಯೂಟರ್ ಲಿಟ್ರಸಿ ಬಗ್ಗೆ ಮಾತಾಡಕ್ ಹೋದ್ರೆ ಒಂದು ಕಂಪ್ಯೂಟರ್ ನ ಒಂದು ನಾಲೆಡ್ಜ್ ಇರಬೇಕು ಅಂತ ಕೂಡ ಇಲ್ಲಿ ಒಂದು ಹೇಳಿದ್ದಾರೆ. ನೋಡಿ, ಆಲ್ಮೋಸ್ಟ್ ಬ್ಯಾಂಕ್ ಗಳಲ್ಲಿ ಒಂದು ಕ್ಲರ್ಕ್ ನ ಒಂದು ಹುದ್ದೆ ಅಂದ್ರೆ ಕಂಪ್ಯೂಟರ್ ಗೆ ಒಂದು ಸಂಬಂಧಪಟ್ಟಂತಹ ನಿಮ್ಮ ಒಂದು ವರ್ಕ್ ಇರುತ್ತೆ, ಜಾಬ್ ಇರುತ್ತೆ. ಸೊ ಆ ಒಂದು ಉದ್ದೇಶದಿಂದ ನಿಮ್ಮ ಒಂದು ಕಂಪ್ಯೂಟರ್ ಲಿಟ್ರಸಿ ಬಗ್ಗೆ ನಿಮ್ಮ ಬಳಿ ಒಂದು ಸರ್ಟಿಫಿಕೇಟ್ ಇರಬೇಕು ಅಥವಾ ಒಂದು ಡಿಪ್ಲೊಮಾ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, 10th 12th ಗ್ರಾಜುಯೇಟ್ ಅಲ್ಲಿ
ತಾವು ಒಂದು ಸಬ್ಜೆಕ್ಟ್ ಅನ್ನ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಒಂದು ಸಬ್ಜೆಕ್ಟ್ ಅನ್ನ ತಾವು ಓದಿದ್ರು ಕೂಡ ನಡೆಯುತ್ತೆ, ಯಾವುದೇ ರೀತಿಯಂತಹ ಒಂದು ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸಪೋಸ್ ಮಾತಾಡಕ್ ಹೋದ್ರೆ ತಾವು ಆಬ್ವಿಯಸ್ಲಿ ತಾವು PUC ಅಥವಾ ಒಂದು ಡಿಗ್ರಿನಲ್ಲಿ ಒಂದು CS ಅಂತಹ ಒಂದು ಸಬ್ಜೆಕ್ಟ್ ನ ಓದಿರ್ತೀರಾ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಒಂದು ಸಬ್ಜೆಕ್ಟ್ ನ ಓದಿರ್ತೀರಾ. ಓಕೆನಾ, ಅಂತಹ ಒಂದು ಸಬ್ಜೆಕ್ಟ್ ನ ಓದಿದ್ರು ಕೂಡ ತಾವು ನಡೆಯುತ್ತೆ. ಅದರ್ವೈಸ್ ತಾವು ಏನಾದರೂ ಒಂದು ಸಬ್ಜೆಕ್ಟ್ ಓದಿಲ್ಲ, ನಮ್ಮ ಬಳಿ ಒಂದು ಸರ್ಟಿಫಿಕೇಟ್ ಇದೆ ಅಂತ ಕೂಡ ತಾವು ಕೂಡ ಇಲ್ಲಿ ಒಂದು ಅಪ್ಲೈನ ತಾವು ಮಾಡಬಹುದು. ನಂತರ ಪ್ರೊಫಿಷಿಯನ್ಸಿ ಇನ್ ದ ಲೋಕಲ್ ಲ್ಯಾಂಗ್ವೇಜಸ್ ಆಫ್ ದ ಸ್ಟೇಟ್ ಅಂತಾನು ಕೂಡ ಇಲ್ಲಿ ಒಂದು ಏನು ಒಂದು ಮೆನ್ಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಾವು ಅಪ್ಲೈ ಮಾಡಿರುವಂತಹ ಒಂದು ಸ್ಟೇಟ್ ನ ಒಂದು ಲೋಕಲ್ ಲ್ಯಾಂಗ್ವೇಜಸ್ ಗಳ ಬಗ್ಗೆನೂ ಕೂಡ ತಮಗೆ ಇಲ್ಲಿ ಒಂದು ಗೊತ್ತಿರಬೇಕು ಅಂತಾನು ಕೂಡ ಇಲ್ಲಿ ಒಂದು ಹೇಳಿರುವಂತದ್ದು. ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳು ತಾವೇನೋ ಒಂದು ಅಪ್ಲೈನ ಮಾಡ್ತೀರಾ, ತಮಗೆ ಇಲ್ಲಿ ಒಂದು ಕನ್ನಡ ಭಾಷೆಯ ಬಗ್ಗೆ ಇಲ್ಲಿ ಒಂದು ಓದುವುದು ಬರೆಯುವುದು ಕಡ್ಡಾಯ ಅಂತಾನು ಕೂಡ ಇಲ್ಲಿ ಒಂದು ಹೇಳಿರುವಂತದ್ದು. ಇದರ ಬಗ್ಗೆ ತಾವು ಗಮನವಿಟ್ಟು ತಾವು ಒಂದು ಸಲ ತಾವು ಅಬ್ಸರ್ವ್ ಅನ್ನ ಮಾಡಿ. ಏಜ್ ಲಿಮಿಟ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. 1/8/2025 ತಮ್ಮ ಒಂದು ಏಜ್ ಅನ್ನ ಮಿನಿಮಮ್ ಆಗಿ ಕನಿಷ್ಠ 20 ವರ್ಷ ಮತ್ತು ಮ್ಯಾಕ್ಸಿಮಮ್ ಆಗಿ ಗರಿಷ್ಠ 28 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಕೇಳಿದ್ದಾರೆ. ಓಕೆನಾ, ತಾವೇನಾದ್ರೂ 28 ವರ್ಷಕ್ಕಿಂತ ಮೇಲೆ ತಮ್ಮ ಒಂದು ಏಜ್ ಇದ್ರೆ ಗೊತ್ತಿರಲಿ, ಇಲ್ಲಿ ಒಂದು ತಮಗಂತಾನೆ ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ತಮಗೆ ಒಂದು ಕೊಟ್ಟಿರುವಂತದ್ದು. ಮಾತಾಡಕ್ ಹೋದ್ರೆ SC/ST ನ ಒಂದು ಕ್ಯಾಟಗರಿಗೆ 5 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಇದೆ, ಅಂದ್ರೆ ಒಂದು 28 ವರ್ಷ ಪ್ಲಸ್ 5 ವರ್ಷ ಇರುತ್ತೆ. OBCಗೆ 3 ವರ್ಷ 28 ಪ್ಲಸ್ 3 ವರ್ಷ ಮತ್ತು PWD ಅಲ್ಲಿ ತಾವು ನೋಡಬಹುದು ಜನರಲ್ಗೆ 10, SC/ST ಗೆ 15, OBCಗೆ 13 ವರ್ಷ ಅಂತ ಕೊಟ್ಟಿದ್ದಾರೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸರ್ವಿಸ್ ಇಯರ್ ಪ್ಲಸ್ 3 ಇಯರ್ ನ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಕೂಡ ಇಲ್ಲಿ ಒಂದು ನೀಡಿರುವಂತದ್ದು. ಸ್ನೇಹಿತರೆ, ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಒಂದು ಸಲ ತಾವು ಅಬ್ಸರ್ವ್ ಮಾಡಬಹುದು. ಜನರಲ್, OBC ಮತ್ತು EWS ಗೆ 850 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮತ್ತು SC/ST PW ನ ಒಂದು ಕ್ಯಾಟಗರಿಗೆ 175 ರೂಪಾಯಿ ಮಾತ್ರ ಇಲ್ಲಿ ತಮ್ಮ ಒಂದು ಏನು ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಕೊಟ್ಟಿರುವಂತದ್ದು. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಆಯ್ಕೆಯ ಒಂದು ವಿಧಾನವನ್ನ ತಾವು ಅಬ್ಸರ್ವ್ ಮಾಡಬಹುದು. ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಪ್ರಿಲಿಮ್ಸ್ ನಡೆಯುತ್ತೆ ಮತ್ತು ಮೈನ್ ಎಕ್ಸಾಮಿನೇಷನ್ಸ್ ತಮಗೆ ನಡೆಯುತ್ತೆ. ಈ ಒಂದು ಪ್ರಿಲಿಮ್ಸ್ ಏನಿದೆ ಇದು ಒಂದು ಕ್ವಾಲಿಫೈ ನೇಚರ್ ಆಗಿರುತ್ತೆ. ಈ ಒಂದು ಪ್ರಿಲಿಮ್ಸ್ ಅಕ್ಟೋಬರ್ ನಡೆಯುತ್ತೆ ಮತ್ತು ಮೈನ್ ಎಕ್ಸಾಮಿನೇಷನ್ ಏನು ನವೆಂಬರ್ ನಲ್ಲಿ ಇಲ್ಲಿ ಒಂದು ನಡೆಯುವಂತದ್ದು. ನಂತರ ತಮ್ಮ ಒಂದು ಎಕ್ಸಾಮಿನೇಷನ್ ಆದ ನಂತರ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಎಕ್ಸಾಮಿನೇಷನ್ ತಾವು ಪಾಸ್ ಔಟ್ ಆದ ನಂತರ ಏನೋ ಒಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಗೆ ತಾವು ಇಲ್ಲಿ ಒಂದು ಅಟೆಂಡ್ ಆಗಬೇಕಾಗಿರುವಂತದ್ದು. ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮ್ ಪ್ಯಾಟರ್ನ್ ತಾವು ಅಬ್ಸರ್ವ್ ಮಾಡಬಹುದು. ಪ್ರಿಲಿಮ್ಸ್ ಅಲ್ಲಿ ತಾವು ನೋಡಬಹುದು ಸುಮಾರು 100 ಕ್ವಶನ್ಸ್ 100 ಮಾರ್ಕ್ಸ್ ಮತ್ತು 1 ಗಂಟೆಯ ಒಂದು ಕಾಲಾವಕಾಶ ಕೊಟ್ಟಿರ್ತಾರೆ. ಇಂಗ್ಲಿಷ್ ನಲ್ಲಿ 30 ಕ್ವಶನ್ಸ್, ಮ್ಯಾಥ್ಸ್ ನಲ್ಲಿ 35 ಕ್ವಶನ್ಸ್ 35 ಮಾರ್ಕ್ಸ್ ಇರುತ್ತೆ ಮತ್ತು ರೀಸನಿಂಗ್ ಮೇಲೆ 35 ಕ್ವಶನ್ಸ್ 35 ಮಾರ್ಕ್ಸ್ ಇಲ್ಲಿ ಕೊಟ್ಟಿರುವಂತದ್ದು. ಹಾಗೆಯೇ ತಾವು ಮೈನ್ ಎಕ್ಸಾಮಿನೇಷನ್ ಅಲ್ಲಿ ತಾವು ನೋಡಬಹುದು ಫೈನಾನ್ಷಿಯಲ್ ಅವೇರ್ನೆಸ್ ಮೇಲೆ 40 ಕ್ವಶನ್ಸ್, ಇಂಗ್ಲಿಷ್ ಮೇಲೆ 40, ರೀಸನಿಂಗ್ ಮೇಲೆ 40, ಮ್ಯಾಥ್ಸ್ ಮೇಲೆ 35 ಕ್ವಶನ್ಸ್, ಟೋಟಲ್ ಆಗಿ 135 ಕ್ವಶನ್ಸ್ 200 ಮಾರ್ಕ್ಸ್ ಇರುತ್ತೆ. ಸುಮಾರು 2 ಗಂಟೆಯ ಟೈಮ್ ಅನ್ನ ತಮಗೆ ಇಲ್ಲಿ ಒಂದು ಕಾಲಾವಕಾಶನ ಕೊಟ್ಟಿರ್ತಾರೆ. ಓಕೆನಾ, ಸುಮಾರು 2 ಗಂಟೆಯ ಒಂದು ಕಾಲಾವಕಾಶ ಇರುತ್ತೆ. ಆರಾಮಾಗಿ ತಾವು ಏನು ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಬರೆದು ತಾವು ಬರಬಹುದು. ಸ್ನೇಹಿತರೆ, ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ವೇಕೆನ್ಸಿ ಆಗಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಎಂಪ್ಲಾಯ್ಗೆ ಸಿಗುವಂತಹ ಪ್ರತಿಯೊಂದು ಫೆಸಿಲಿಟೀಸ್ ಅಲವೆನ್ಸಸ್ ಅನ್ನ ಸೇರಿಸಿ ತಮ್ಮ ಒಂದು ಸಂಬಳವನ್ನು 24,050 ಹಿಡಿದು ಸುಮಾರು 64,480 ರೂಪಾಯಿವರೆಗೂ ತಾವು ಒಂದು ಒಳ್ಳೆಯ ಒಂದು ಸಂಬಳವನ್ನು ತಾವು ಪಡಿಬಹುದು. ಅದರ ಒಂದು ಜೊತೆಗೆ ಒಂದು DA ಆಗಿರ್ಬೋದು, ಹೋಮ್ ರೆಂಟ್ ಅಲವೆನ್ಸ್ ಆಗಿರ್ಬೋದು, ಮೆಡಿಕಲ್ ಫೆಸಿಲಿಟೀಸ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಅಲವೆನ್ಸಸ್ ಅಥವಾ ಒಂದು ಫೆಸಿಲಿಟೀಸ್ ಕೂಡ ತಾವು ಇಲ್ಲಿ ತಾವು ಪಡ್ಕೋಬಹುದು. ನಮ್ಮ ಒಂದು ಕರ್ನಾಟಕದಿಂದ ಇಲ್ಲಿ ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ತಾವು ಅಬ್ಸರ್ವ್ ಮಾಡಬಹುದು. ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಸುಮಾರು 10 ರಿಂದ 12 ಒಂದು ಎಕ್ಸಾಮ್ ಸೆಂಟರ್ ಏನೊಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ತಮಗೆ ಹತ್ತಿರವಾಗುವಂತಹ ತಮ್ಮ ಒಂದು ಸಿಟಿನಲ್ಲಿ ಇರುವಂತಹ ಒಂದು ಎಕ್ಸಾಮ್ ಸೆಂಟರ್ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಅದೇ ಒಂದು ಎಕ್ಸಾಮ್ ಸೆಂಟರ್ಗೆ ಹೋಗಿ ತಾವು ಏನೋ ಒಂದು ಬರೆದು ತಾವು ಬರಬೇಕಾಗಿರುತ್ತದೆ. ಓಕೆನಾ ಸ್ನೇಹಿತರೆ, ಗೊತ್ತಿರಲಿ ಈ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ಏನಿದೆ ತಾವು ಕನ್ನಡ ಭಾಷೆಯಲ್ಲೇ ತಾವು ಬರಿಬಹುದು. ಈವನ್ ತಾವು ಸೆಲೆಕ್ಷನ್ ಆದ ನಂತರ ತಮ್ಮ ಒಂದು ಸೆಲೆಕ್ಷನ್ ಏನೋ ಒಂದು ಜಾಬ್ ಲೊಕೇಶನ್ ಎಲ್ಲಿರುತ್ತೆ ಅಂದ್ರೆ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಅಥವಾ ಒಂದು ರಾಜ್ಯದಲ್ಲೇ ಇರುತ್ತೆ. ಇದರ ಬಗ್ಗೆ ತಾವು ಟೆನ್ಷನ್ ತಗೊಳ್ಳುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ. ಬ್ರದರ್, ಯಾವ ರೀತಿ ನಾವು ಅಪ್ಲೈನ ಮಾಡಬಹುದು, ಯಾವ ರೀತಿ ನಾವು ಅಪ್ಲಿಕೇಶನ್ಸ್ ಅನ್ನ ನಾವು ಹಾಕಬಹುದು ಅಂದ್ರೆ ಸಿಂಪಲ್ ಆಗಿ ತಾವು ಡಿಸ್ಕ್ರಿಪ್ಷನ್ ತಾವು ಚೌಕಟ್ಟನ್ನ ಮಾಡಿ ಅಲ್ಲೇ ನಾನು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ಕಂಪ್ಲೀಟ್ ಆಗಿ ತಾವೇನೋ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಾವು ಫಿಲ್ಅಪ್ ಅನ್ನ ಮಾಡಿ ತಮಗೆ ಕ್ಯಾಟಗರಿ ವೈಸ್ ಏನೋ ಒಂದು ಪೇಮೆಂಟ್ ಅನ್ನ ಕೇಳಿರ್ತಾರೆ. ಆ ಒಂದು ಪೇಮೆಂಟ್ ಅನ್ನ ತಾವು ಪೇ ಅನ್ನ ಮಾಡಿದ ನಂತರ
ಅಪ್ಲೈ ಮಾಡಿದಂತಹ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಾವು ಪ್ರಿಂಟ್ಔಟ್ ಅನ್ನ ತಾವು ತೆಗೆದು ಒಂದು ಕಾಪಿ ತಮ್ಮ ಬಳಿ ಇಟ್ಕೊಳ್ಳಿ. ಓಕೆನಾ ಸ್ನೇಹಿತರೆ, ಇಷ್ಟು ಈ ಒಂದು IBPS ನ ಒಂದು ಕ್ಲರ್ಕ್ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಇನ್ಫಾರ್ಮೇಶನ್ ಆಗಿರುತ್ತೆ. ಓಕೆನಾ, ಇದರ ಒಂದು ಸಂಪೂರ್ಣವಾಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಒಂದು ಶೇರ್ ಅನ್ನ ಮಾಡಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪೇಸ್ಟ್ ಅನ್ನ ಮಾಡಿರ್ತೀನಿ. ಪ್ರತಿಯೊಬ್ಬರು ಆದಷ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ತಾವು ಏನೋ ಒಂದು ಜಾಯಿನ್ ಆಗೋದನ್ನ ತಾವು ಮರಿಬೇಡಿ. ಓಕೆನಾ, ಇದರ ಒಂದು ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಾವು ತಿಳಿಸಬಹುದು. ನಿಮ್ಮ ಒಂದು ಕಮೆಂಟ್ ಗಳಿಗೆ ನಾನು ಆದಷ್ಟು ಬೇಗ ನಾನು ಏನೋ ಒಂದು ಸಾಲ್ವ್ ಅನ್ನು ನಾನು ಮಾಡ್ಕೊಡ್ತೀನಿ.